ರೀ, ಅದೇ ಇವತ್ತು ಸೇಟು ಅವ್ರಿಗೆ ಬರೋದಕ್ಕೆ ಹೇಳಿ ಅಂತ ಹೇಳಿದ್ನಲ್ಲ, ಹೇಳಿದೀರಾ ಇಲ್ಲ ಮರ್ತ್ಕೊಂಡ್ಬಿಟ್ರಾ ಕೆಲ್ಸದ ಬ್ಯುಸಿನಲ್ಲಿ? ಹೇಳ್ದೆ ಸುಮ್ಮನೆ ಇದ್ಬಿಟ್ರೆ ನೀನು ಬಿಟ್ಬಿಡ್ತೀಯ ನನ್ನ? ಹೇಳಿದ್ದೀನಿ, ನಿನ್ನೆನೇ ಕಾಲ್ ಮಾಡಿ ಹೇಳಿದ್ದೆ, ಬೆಳಿಗ್ಗೆ ಬರ್ತೀನಿ ಅಂತ ಹೇಳಿದ್ದಾರೆ. ನೋಡು, ಅವರು ಏನೇನು ತೊಗೊಂಬರ್ತಾರೆ ನನಗೂ ಗೊತ್ತಿಲ್ಲ. ಎಲ್ಲ ಹೊಸ ಹೊಸ ಡಿಸೈನ್ಸೇ ತೊಗೊಂಬನ್ನಿ, ಟ್ರೆಂಡಿಂಗಲ್ಲಿರೋದೇ ತೊಗೊಂಬನ್ನಿ ಅಂತ ಹೇಳಿದ್ದೀನಿ. ಬಂದಮೇಲೆ ನೀವುಂಟು ಅವರುಂಟು ಏನಾದರೂ ಮಾತಾಡ್ಕೊಳ್ಳಿ. ಹೌದು ರೀ, ಇನ್ನ ಸಂಡೆಗೆ ನೀನು ಆಗ್ಲೇ ಇವತ್ತು ಗುರುವಾರ, ನಾಳೆ ಶುಕ್ರವಾರ, ಶನಿವಾರ, ಇನ್ನೊಂದು 2-3 ಡೇಸ್ ಅಷ್ಟೇ ಉಳ್ಕೊಂಡಿದೆ. ನಾವು ಇವತ್ತು ಸೀರೆ ಪರ್ಚೇಸ್ ಮಾಡಿ ನಮ್ಮ ರೆಗ್ಯುಲರ್ ಆಗಿ ನಾವು ಬ್ಲೌಸ್ ಎಲ್ಲ ಹೊಲಿಯೋದಕ್ಕೆ ಕೊಡ್ತೀವಲ್ಲ, ಅಲ್ಲೇ ಕೊಟ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಅವ್ರು ಒಂದಿನಕ್ಕೆಲ್ಲ ರೆಡಿ ಮಾಡಿ ಕೊಟ್ಬಿಡ್ತಾರೆ. ನಮ್ಮ ಬ್ಲೌಸ್ ಅಂತ ಅಂದರೆ ಲೇಟ್ ಮಾಡೋದೇ ಇಲ್ಲ ಅವರು. ಸರಿ ಸರಿ ಅಮ್ಮ, ನಿಮ್ಗೆ ಏನು ಅನ್ಸುತ್ತೋ ಹಾಗೆ ಮಾಡಿ. ದೀಪ್ತಿ ಇವತ್ತು ಏನಾದರೂ ವರ್ಕ್ ಹೋಗಿದ್ದಾಳ ಅಥವಾ ಮನೆಯಲ್ಲೇ ಉಳ್ಕೊಂಡಿದ್ದಾಳ? ಇಲ್ಲ ರೀ, ದೀಪ್ತಿಗೆ ನಿನ್ನೆ ನೈಟೇ ಹೇಳಿದ್ದೆ ನಾನು, ಈ ಥರ ಇದೆ ಅಮ್ಮ ನೀನು ಹೋಗಬೇಡ ಅಂತ. ಹಾಗಾಗಿ ಅವಳು ಇವತ್ತು ಉಳ್ಕೊಂಡಿದ್ದಾಳೆ. ಮಧ್ಯಾಹ್ನ ಇದೆಲ್ಲ ಪರ್ಚೇಸಿಂಗ್ ಎಲ್ಲ ಮುಗಿದ್ಮೇಲೆ ಹೋಗ್ತೀನಿ ಅಂತ ಹೇಳಿದ್ಲು. ಹೌದಾ, ಒಳ್ಳೇದಾಯ್ತು ಹಾಗಿದ್ರೆ. ಸರಿ. ಹಾಗೆ ಇವಾಗ ಬರೀ ಸ್ಯಾರೀಸ್ ಅಷ್ಟೇ ತರೋದಕ್ಕೆ ಹೇಳಿರೋದು. ನಮ್ಮ ಸ್ವೀಟಿಗೆ ಬಟ್ಟೆ ತರಬೇಕು ಕಣೆ. ಒಂದಿನ ಫ್ರೀ ಮಾಡ್ಕೊ. ನಾಳೆ ಆದರೆ ನಾಳೆ, ಇಲ್ಲ ನಾಡಿದ್ದಾದರೆ ನಾಡಿದ್ದು, ನಾನು ನೀನು ಇಬ್ಬರು ಹೋಗ್ಬಿಟ್ಟು ನನ್ನ ಮೊಮ್ಮಗಳಿಗೆ ಚೆನ್ನಾಗಿರೋ ಬಟ್ಟೆಗಳನ್ನ ತಗೊಂಬರೋಣ. ಸರಿ ರೀ, ಆಯಿತು, ತಗೊಂಬರೋಣ ಬಿಡಿ, ಅದಕ್ಕೇನಂತೆ. ಹಾಗೆ ಈಗ ನಮ್ಮ ಆದಿತ್ಯಂಗಾಗೋ ಮಗುಗೂ ಕೂಡ ಬಟ್ಟೆ ತಂದ್ಬಿಡೋಣ. ಅಲ್ಲ ರೀ, ಅದೇನೋ ಹೇಳ್ತಾರಲ್ಲ, ಕೂಸು ಹುಟ್ಟಕ್ಕೆ ಮುಂಚೆ ಕುಲಾವಿ ಹೊಲಿಸಿದ್ರು ಅಂತ, ಹಾಗೆ ಮಗು ಹುಟ್ಟಕ್ಕೆ ಮುಂಚೆ ಅದೆಲ್ಲನೂ ಮಾಡೋದು ಒಳ್ಳೇದಲ್ಲ, ಅದೆಲ್ಲ ಅಪಶಕ್ನ. ಕೆಲವ್ರು ಮಾಡ್ತಾರೆ, ಇವಾಗಲೇನೆ ಅದೇನೇನೋ ಮಾಡ್ತಾರೆ, ಬಟ್ಟೆ ಗಿಟ್ಟೆ ಎಲ್ಲ ತಂದು ಇಟ್ಕೊಂಡಿರ್ತಾರೆ. ನಾವು ಆ ಥರ ಮಾಡೋದು ಬೇಡ. ಬೇಕಾದರೆ ಡೆಲಿವರಿ ಆದಮೇಲೆ ಅಲ್ಲೇ ಹಾಸ್ಪಿಟಲ್ ನಿಯರ್ ಯಾವುದಾದ್ರೂ ಇದ್ದರೆ ಅಲ್ಲೇ ಹೋಗಿ ಬಟ್ಟೆ ತೊಗೊಂಬಂದ್ರಾಯ್ತು. ಫಸ್ಟಿಗೆ ಎಲ್ಲ ತರೋದು ಬೇಡ ಕಣ್ರಿ. ಓ, ಆ ಥರ ಬೇರೆ ಇದೆಯಾ? ಸರಿ ಆಯಿತು ಬಿಡು, ನೋಡೋಣ ಹೆಣ್ಣಾಗುತ್ತೋ ಗಂಡಾಗುತ್ತೋ, ಯಾವ ಮಗು ಆದರೂ ನನಗಂತೂ ಖುಷಿನೇ. ಹಾಂ ಹೌದು ರೀ, ನನಗೂ ಆ ಮಗು ಈ ಮಗು ಅಂತ ಭೇದ ಭಾವ ಏನಿಲ್ಲ. ಮಗು ಆರೋಗ್ಯವಾಗಿ, ತಾಯಿ ಮಗು ಇಬ್ಬರು ಆರೋಗ್ಯವಾಗಿದ್ದರೆ ಅಷ್ಟೇ ಸಾಕು. ಸರಿ ಸರಿ. ಎಲ್ಲಿ ಆದಿತ್ಯ ಕಾಣಿಸ್ತಾನೆ ಇಲ್ವಲ್ಲ? ಇಲ್ಲ, ಇವತ್ತು ಆದಿತ್ಯ ಎದ್ದೇ ಇಲ್ಲ. ನಿನ್ನೆ ನೈಟ್ ಸ್ವಲ್ಪ ಲೇಟಾಗಿ ಬಂದ ಅನಿಸುತ್ತೆ. ನಾನು ಮಲ್ಕೊಂಬಿಟ್ಟೆ, ನನಗೂ ಗೊತ್ತಿಲ್ಲ ಎಷ್ಟು ಗಂಟೆಗೆ ಬಂದ ಅಂತ. ಇನ್ನು ಬೆಳಿಗ್ಗೆಯಿಂದ ಕಾಣಿಸ್ಲಿಲ್ಲಪ್ಪ, ನೋಡ್ತೀನಿ ರೀ. ಬೇಡ ಬೇಡ, ಎಬ್ಸಕ್ಕೇನು ಹೋಗ್ಬೇಡ, ಎದ್ರೆ ಅವನೇ ಬರ್ತಾನೆ ಬಿಡು. ಸರಿ ರೀ, ಆಯಿತು ಹಾಗಿದ್ರೆ. ಒಳಗಡೆ ಬರ್ಬೋದಾ ಸರ್? ಓ ಸೇಠ್ಜಿ, ಬನ್ನಿ ಬನ್ನಿ, ಒಳಗಡೆ ಬನ್ನಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬಹುತ್ ಅಚ್ಚಾ ಹೇ. ತುಮ್ ಲೋಗ್ ಅಚ್ಚಾ ಹೇ? ಹಾಂ ಸೇಠ್ಜಿ, ನಾವೆಲ್ಲರೂ ಚೆನ್ನಾಗಿದ್ದೀವಿ. ಅಂದಹಾಗೆ ನಾವು ಹೇಳಿದ್ದು ಕಲೆಕ್ಷನ್ಸ್ ಎಲ್ಲ ಹೊಸ ಹೊಸ ಡಿಸೈನು, ಹೊಸ ಹೊಸ ಪ್ಯಾಟರ್ನ್ ಎಲ್ಲ ತಗೊಂಬಂದಿದ್ದೀರಾ ತಾನೇ? ಹಾಂ ಮೇಡಮ್ ಜಿ, ಎಲ್ಲ ಬಹುತ್ ಅಚ್ಚಾ ಪ್ರಾಡಕ್ಟ್ಸೇ. ಹಾಂ ಸರಿ ಸೇಠ್ಜಿ, ಇಲ್ಲಿ ಗಂಟ ತೊಗೊಂಬಂದಿದ್ದೀರಾ, ತುಂಬ ಥ್ಯಾಂಕ್ಸ್ ಸೇಠ್ಜಿ. ಅಯ್ಯಯ್ಯೋ, ಥ್ಯಾಂಕ್ಸ್ ಯಾಕೆ ಹೇಳ್ತಾ ಇದ್ದೀರಾ? ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಈಗಾಗಲೇ ನಾನು ತುಂಬ ಕಡೆ ವ್ಯವಹಾರ ಮಾಡಿದ್ದೀನಿ. ನೀವಂತೂ ನನಗೆ ರೆಗ್ಯುಲರ್ ಕಸ್ಟಮರು. ನೀವಷ್ಟು ದೊಡ್ಡ ಶ್ರೀಮಂತರಾಗಿದ್ರು, ಬೇಕಾದ ಕಡೆ ಬೇಕಾದ ಶಾಪಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಇದ್ರೂ ನನ್ನಂತ ಬಡಪಾಯಿ ನೆನೆಸ್ಕೊಂಡು ನೀವು ನನ್ನ ಬರೋದಕ್ಕೆ ಹೇಳ್ತೀರಲ್ಲ, ನಿಜವಾಗ್ಲೂ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಏನು ಸೇಠ್ಜಿ, ಅಲ್ಲ ನೀವು ಬಡಪಾಯಿನಾ? ಅಯ್ಯೋ, ಚಿಂದಂಗಡಿ ಇಟ್ಕೊಂಡಿದ್ದೀರಾ, ನೀವು ಬಡಪಾಯಿ ಅಂದ್ಬಿಟ್ರೆ ಅಷ್ಟೇ. ಆಮೇಲೆ ನಿಜ ಹೇಳಬೇಕು ಅಂದರೆ ಈಗ ನೀವೇ ಶ್ರೀಮಂತರು. ಸೇಠ್ಜಿ ಮಾತಾಡ್ತಾ ಇದ್ರೆ ಮಾತೇ ಆಗ್ಬಿಡುತ್ತೆ. ನೀವು ಏನೇನು ತೊಗೊಂಬಂದಿದ್ದೀರಾ, ಸ್ಯಾರೀಸು ಜ್ಯುವೆಲ್ರೀಸು ಎಲ್ಲ ತೋರಿಸಿ. ದುಡ್ಡಿನ ಬಗ್ಗೆ ಏನೂ ಚಿಂತೆ ಮಾಡಬೇಡಿ, ಅಮೌಂಟ್ ನಾನು ಪೇ ಮಾಡ್ತೀನಿ. ಅವ್ರು ಯಾವ ಥರ ಸ್ಯಾರೀಸ್ ಕೇಳ್ತಾರೆ, ಯಾವ ಥರ ಜ್ಯುವೆಲ್ರಿ ಕೇಳ್ತಾರೆ ಅದನ್ನು ಕೊಡಿ. ಹಾಂ ಸರಿ ಸರ್, ಆಯಿತು. ನಾನಂತೂ ತುಂಬ ಒಳ್ಳೆ ಡಿಸೈನ್ಸೇ ತೊಗೊಂಬಂದಿದ್ದೀನಿ. ಏನು ಮೇಡಮ್ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಬಿಡಿ, ಯಾಕಂದರೆ ಹೊಸ ಹೊಸ ಕಲೆಕ್ಷನ್ಸೇ ತಂದಿದ್ದೀನಿ. ಸರಿ ಸೇಠ್ಜಿ, ಇಲ್ಲೇ ನೋಡೋಣ. ಇಲ್ಲೇ ಸ್ವಲ್ಪ ಕುತ್ಕೊಂಡ್ಬಿಟ್ರೆ ಎಲ್ಲನೂ ಇಲ್ಲೇ ಬರೋದಕ್ಕೆ ಹೇಳ್ತೀನಿ, ಇಲ್ಲೇ ನೋಡೋಣ. ಹಾಂ ಸರಿ ಮೇಡಮ್. ಅರೆ ಹೋಯ್ ಬೇಟಾ, ಅದು ಬ್ಯಾಗ್ ಎಲ್ಲ ತೊಗೊಂಡ್ಬಪ್ಪ ಇಲ್ಲಿ. ಹಾಂ ಸರಿ ಸರ್, ತೊಗೊಂಬರ್ತೀನಿ. ಸರಿ ಗಂಗು, ಆಗಿದ್ರೆ ನೀವು ಸೀರೆ ಪರ್ಚೇಸ್ ಮಾಡತ್ತವ, ನನಗೇನು ಕೆಲಸ? ನೀನೆಲ್ಲ ಪರ್ಚೇಸ್ ಮಾಡು, ಬಿಲ್ ನಾನು ಪೇ ಮಾಡ್ತೀನಿ. ನೀನೇನು ಬಿಲ್ ಬಗ್ಗೆ ತಲೆ ಕೆಡಿಸ್ಕೊಂಬೇಡ. ಸೇಠ್ಜಿಗೆ ನಾನು ಅಮೌಂಟ್ ಆನ್ಲೈನಲ್ಲೇ ಟ್ರಾನ್ಸ್ಲೇಟ್ ಮಾಡಿಕೊಡ್ತೀನಿ. ನಿನ್ಗೆ ಯಾವ್ಯಾವ ಥರ ಸೀರೆಸ್ ಬೇಕು ಎಲ್ಲನೂ ತಗೋ. ಆಮೇಲೆ ಈತಂಗೆ ಒಡವೆ ತಗೋಬೇಕು ಅಂತಂದಿಯಲ್ಲ, ಸ್ವಲ್ಪ ಗ್ರ್ಯಾಂಡಾಗಿರೋದೇ ತಗೋ. ಯಾಕಂದರೆ ಈಗ ಸೀಮಂತದಲ್ಲಿ ಹಾಕ್ಕೊಳ್ಳೋದಕ್ಕೆ ಸ್ವಲ್ಪ ಗ್ರ್ಯಾಂಡಾಗಿ ಕಂಡ್ರೆ ಚೆನ್ನಾಗಿರುತ್ತೆ. ಓಕೆನಾ? ಏನೇ ಒಡವೆ ಇದ್ರೂ ಈಗ ನನ್ನ ಕಡೆಯಿಂದ ಏನಾದರೂ ಒಂದು ಗಿಫ್ಟ್ ಅಂತ ಅಂದ್ಕೊಂಬಿಡ್ಲಿ. ಸರಿ ರೀ, ಆಯಿತು, ಚೆನ್ನಾಗಿರೋದೇ ತಗೊಂತೀನಿ ಬಿಡಿ. ಸರಿಯಾಗಿದ್ರೆ ಆದಿತ್ಯ ಎದ್ಮೇಲೆ ಆದಿತ್ಯನ ಕಳಿಸ್ಕೊಡು, ನಾನು ಆಫೀಸ್ಗೆ ಹೋಗಿರ್ತೀನಿ. ಸರಿ ರೀ, ಆಯಿತು. ಸೇಠ್ಜಿ ಆಮೇಲೆ ನನಗೆ ಕಾಲ್ ಮಾಡಿ, ನಾನು ನಿಮಗೆ ಅಮೌಂಟ್ ಆನ್ಲೈನಲ್ಲೇ ಕಳಿಸ್ಕೊಡ್ತೀನಿ. ಓಕೆನಾ? ನನಗೆ ಸ್ವಲ್ಪ ವರ್ಕ್ ಇದೆ, ಹಾಗಾಗಿ ನಾನು ಹೊರಡಬೇಕು. ಹಾಂ ಓಕೆ ಸರ್.
ನಾನು ನಿಮಗೆ ಕಾಲ್ ಮಾಡ್ತೀನಿ. ದೀಪ್ತಿ, ಗೀತಾ, ಅಮ್ಮ ಎಲ್ಲರೂ ಬನ್ನಿ. ಒಂದು ನಿಮಿಷ ಸೇಡ್ಚಿ, ನಾನು ಎಲ್ಲರನ್ನೂ ಕರ್ಕೊಂಬರ್ತೀನಿ. ಅಷ್ಟರಲ್ಲಿ ನೀವು ಬಟ್ಟೆ ಸ್ಯಾರೀಸ್ ಎಲ್ಲ ಇಲ್ಲಿ ಹಾಕ್ಕೊಂಡಿರಿ. ಹಾಂ ಸರಿ ಮೇಡಮ್, ಆಯಿತು. ಬೇಟಾ, ಒಳ್ಳೆ ಒಳ್ಳೆ ಸ್ಯಾರೀಸ್ ಎಲ್ಲ ತೊಗೊಂಬಂದಿದೆಯಾ ತಾನೇ? ಈ ಕಸ್ಟಮರ್ ನಮಗೆ ತುಂಬ ಒಳ್ಳೆ ಕಸ್ಟಮರ್. ಇವರು ತುಂಬ ವರ್ಷದಿಂದ ನಮ್ಮ ಹತ್ರನೇ ಪರ್ಚೇಸ್ ಮಾಡ್ತಿದ್ದಾರೆ. ಹಾಂ ಸರ್, ಎಲ್ಲ ಒಳ್ಳೆ ಒಳ್ಳೆ ಕಲೆಕ್ಷನ್ಸು, ನ್ಯೂ ಪ್ಯಾಟರ್ನ್ಸು, ನ್ಯೂ ಅರೈವಲ್ಸ್ ಏನೇನಿದೆ ಎಲ್ಲ ತೊಗೊಂಬಂದಿದ್ದೀನಿ. ತುಂಬ ಇಷ್ಟ ಆಗುತ್ತೆ ನೋಡಿ, ಬೇಕಿದ್ರೆ ಅವ್ರಿಗೆ. ಸರಿ ಸರಿ. ಅಜ್ಜಿ ಅಜ್ಜಿ, ಇದ್ರಲ್ಲಿ ನನಗೂ ಬಟ್ಟೆ ಇದೆಯಾ? ನಿನ್ನ ಬಟ್ಟೆ ಇಲ್ಲ ಬಂಗಾರ, ನಿನಗೆ ನಾನು ತಾತ ಇಬ್ರು ಹೊರಗಡೆ ಹೋಗಿ ತಗೊಂಬರ್ತೀವಿ. ಆಗ ನಾನು ನಿಮ್ಮ ಜೊತೆ ಬರ್ತೀನಿ ಅಜ್ಜಿ, ಪ್ಲೀಸ್. ಸರಿ ಆಯಿತು, ನೀನು ಬರುವಂತೆ. ಸಿಡ್ಚಿ, ತೋರಿಸಿ ಇದು ಯಾವ್ಯಾವ ಥರ ಹೊಸ ಡಿಸೈನ್ಸ್ ಇದೆ ತೋರಿಸಿ ನನ್ನ ಮಗಳಿಗೆ. ನನ್ನ ಸೊಸೆ ಬರ್ತಾ ಇದ್ದಾಳೆ ಈಗ. ಸರಿ ಮೇಡಮ್, ಆಯಿತು. ಅಲ್ಲ, ಈಗ ಸೀರೆ ಪರ್ಚೇಸ್ ಎಲ್ಲ ಮಾಡ್ತಾ ಇದ್ದೀರಾ? ಏನು ಮೇಡಮ್ ಸಮಾಚಾರ? ಏನಾದರೂ ಫಂಕ್ಷನ್ ನಮ್ಮ ಮನೆಯಲ್ಲಿ? ಹಾಂ ಹೌದು ಸೇಡ್ಚಿ, ಅಂದರೆ ನನ್ನ ಮಗ ಆದಿತ್ಯ ಇದ್ದಾನಲ್ಲ, ಅವ್ನ ಹೆಂಡತಿದು ಸೀಮಂತ ಕರೆ ಇಟ್ಕೊಂಡಿದ್ದೀವಿ ಸಂಡೇ. ಹಾಗಾಗಿ ಎಲ್ಲರಿಗೂ ಸೀರೆ ತೆಗಿಯೋಣ ಅಂತ. ಓ ಹೌದಾ, ಮನೆಗೆ ವಾರಿಸ್ತಾ ಬರ್ತಿದ್ದಾನೆ ಅಂತಾನೆ. ತುಂಬ ಖುಷಿ ಆಯಿತು ಮೇಡಮ್. ಓಹೋ, ನೀನೇನಪ್ಪ ಸೀರೆ ತಗೊಂಬಂದಿರೋದು? ಒಳ್ಳೆ ಒಳ್ಳೆ ಸೀರೆಗಳನ್ನ ತೋರಿಸ್ಬೇಕಣಪ್ಪ. ನನ್ನ ಮೊಮ್ಮಗಳು ಈ ಸೀರೆ ಉಟ್ಕೊಂಡು ಹಾಗೆ ಧರೆಗಿಳಿದಿರೋ ದೇವತೆ ಥರ ಕಾಣಿಸ್ಬೇಕು. ಹಾಂ ಅಮ್ಮ, ಎಲ್ಲ ಒಳ್ಳೆ ಒಳ್ಳೆ ಸ್ಯಾರೀಸೇ ತಗೊಂಬಂದಿದ್ದೀನಿ. ಈ ಸೀರೆಗಳೆಲ್ಲ ಪ್ಯೂರ್ ರೇಷ್ಮೆ ಸೀರೆಗಳೇ ತಾನೆ? ಹೌದಮ್ಮ, ಎಲ್ಲ ಪ್ಯೂರ್ ರೇಷ್ಮೆ ಸೀರೆಗಳೇನೆ. ಇದಕ್ಕೆಲ್ಲ ಸಿಲ್ಕ್ ಮಾರ್ಕ್ ಕೂಡ ಇದೆ ಅಮ್ಮ. ಅದೇನು ಮಾರ್ಕೋ ಏನೋ ನೋಡಪ್ಪ, ಒಳ್ಳೆ ಒಳ್ಳೆ ಸೀರೆಗಳನ್ನೇ ತೋರಿಸ್ಬೇಕು. ಈಗ ಕೆಲವು ಅಂಗಡಿಗಳಲ್ಲಿ ಮೋಸ ಮಾಡ್ತಿದ್ದಾರೆ ರೇಷ್ಮೆ ಸೀರೆ ಅಂತ ಹೇಳಿ, ಯಾವುದೋ ಬೇರೆ ಸೀರೆಗಳು ಕೊಡ್ತಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ, ಅದಕ್ಕೆ ಹೇಳಿದ್ದು. ಇಲ್ಲಮ್ಮ, ಇಲ್ಲ ಇಲ್ಲ ಇಲ್ಲ, ನಾವು ಆ ಥರ ಎಲ್ಲ ಮಾಡಲ್ಲಮ್ಮ. ಬೇಕಿದ್ರೆ ಕೇಳಿ ನಿಮ್ಮ ಮಗಳವರು ಎಷ್ಟು ದಿನದಿಂದ ಪರ್ಚೇಸ್ ಮಾಡ್ತಿದ್ದಾರೆ ನಮ್ಮ ಶಾಪಲ್ಲಿ ಅಂತ. ಯಾವತ್ತು ಯಾವುದೇ ಥರ ನಾವು ಸುಳ್ಳು ಹೇಳಿ ಮೋಸ ಮಾಡಿರೋ ಉದಾಹರಣೆನೇ ಇಲ್ಲ ಅಮ್ಮ. ನಾವೆಲ್ಲ ಸೀರೆಗಳನ್ನೂ ಜಿನೀನಾಗೆ ಕೊಡ್ತೀವಿ. ಆ ಥರ ಏನಾದರೂ ನಾವು ಮಿಕ್ಸ್ ಇರೋವಂಥ ಸ್ಯಾರಿಗಳು ಕೊಟ್ಟರು ಇದು ರೇಷ್ಮೆ ಸೀರೆ ಅಲ್ಲ, ಇದು ಪ್ಯೂರ್ ಅಲ್ಲ, ಇದು ಮಿಕ್ಸ್ ಇದೆ ಅಂತ ಹೇಳಿಬಿಟ್ಟೇ ಕೊಡ್ತೀವಿ. ನಾವು ಆ ಥರ ಯಾರಿಗೂ ಮೋಸ ಮಾಡಲ್ಲಮ್ಮ. ಬೇಕಿದ್ರೆ ಈ ಸೀರೆಗಳಿಗೆಲ್ಲ ಹಾಲ್ ಮಾರ್ಕ್ ಹಾಕ್ಕೊಡ್ತೀನಿ ನಾನು. ಸಿಲ್ಕ್ ಮಾರ್ಕ್ ಹಾಕೊಡ್ದೆ ನಾನು ಯಾವ ಸೀರೆಗಳನ್ನೂ ಕೊಟ್ಟಿಲ್ಲಮ್ಮ. ಬೇಕಿದ್ರೆ ಕೇಳಿ, ನಿಮ್ಮ ಮಗಳಿಲ್ಲೇ ಇದ್ದಾರಲ್ಲ. ಸರಿ ಕಣಪ್ಪ, ಆಯಿತು. ವ್ಯವಹಾರದಲ್ಲಿ ನಂಬಿಕೆ ಮುಖ್ಯ. ಇಷ್ಟು ವರ್ಷದಿಂದ ಅವಳು ನಿನ್ನ ಹತ್ರ ವ್ಯಾಪಾರ ಮಾಡ್ತಿದ್ದಾಳೆ ಅಂತಂದರೆ ಇದ್ರೂ ಇರ್ಬೋದು. ಸರಿ ಕಣಪ್ಪ, ಆಯಿತು. ತೋರಿಸು ಯಾವ ಸೀರೆಗಳು ತಂದಿದೆಯಾ ಎಲ್ಲ ತೋರಿಸು. ಗೀತಾ, ನೋಡಮ್ಮ, ನಿನ್ಗೆ ಯಾವ ಸೀರೆ ಇಷ್ಟ ಆಗುತ್ತೆ ನೋಡಿ ತಗೋ. ಅಯ್ಯೋ ಅತ್ತೆ, ನೀವೇ ನೋಡಿ, ನನಗೆ ಈ ಸೀರೆಗಳ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ. ನೀವು ಯಾವ ಸೀರೆ ತಗೊಂಡ್ರು ಓಕೆನೇನೆ. ಹಂಗಲ್ಲಮ್ಮ, ಕಲ್ಲರು ಡಿಸೈನು ಅದನ್ನಾದ್ರೂ ನೋಡು. ಸರಿ ಅತ್ತೆ, ಆಯಿತು. ಕೂತ್ಕೊಳ್ಳಿ ಮೇಡಮ್. ನೋಡಿ ಅಮ್ಮ, ಈ ಸ್ಯಾರಿ ಇದೆಯಲ್ಲ, ಇದು ಇವಾಗಂತೂ ಟ್ರೆಂಡಿಂಗಲ್ಲಿದೆ. ಬೆಂಟೆಕ್ಸ್ ಬಾರ್ಡರ್ ಅಂತ ಇವಾಗ ಎಲ್ಲರೂ ಆಲ್ಮೋಸ್ಟ್ ಇದ್ದೇ ತಗೋತಿದ್ದಾರೆ. ಬೆಂಟೆಕ್ಸ್ ಬಾರ್ಡ್ರಲ್ಲಿ ಈಗ ರ್ಯಾಶ್ ಆರೆಂಜ್ ಅಂತ ಒಂದು ಕಲರ್ ಇದೆ ಮೇಡಮ್, ಅದನ್ನಂತೂ ಎಲ್ಲರೂ ಇಷ್ಟಪಟ್ಟು ತಗೋತಾ ಇದ್ದಾರೆ. ಚೆನ್ನಾಗಿದ್ದಾವೆ. ಗೀತಾ, ನೋಡಮ್ಮ, ನಿಮ್ಗೆ ಯಾವ್ದಾದ್ರು ಇಷ್ಟ ಆಯ್ತಾ ಇದರಲ್ಲಿ ಅಂತ? ಅತ್ತೆ, ಆವಾಗಲೇ ಹೇಳಿದ್ನಲ್ಲ ನಿಮಗೆ ಸೀರೆ ಪರ್ಚೇಸ್ ಬಗ್ಗೆ ಅಷ್ಟು ಗೊತ್ತಾಗಲ್ಲ. ನೀವೇ ನೋಡಿ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ ಅದನ್ನು ಸೆಲೆಕ್ಟ್ ಮಾಡಿ. ಅಲ್ಲಮ್ಮ, ಉಟ್ಕೊಳ್ಳೋದು ನೀನು ತಾನೇ, ನಿನಗೂ ಇಷ್ಟ ಆಗಿದ್ದನ್ನು ತಗೋಬೇಕು. ಇಲ್ಲ ಅತ್ತೆ, ನನಗೆ ಈ ಥರ ಪ್ಯೂರ್ ರೇಷ್ಮೆ ಸೀರೆಗಳನ್ನೆಲ್ಲ ಪರ್ಚೇಸ್ ಮಾಡಿ ಅಷ್ಟು ಅನುಭವ ಇಲ್ಲ. ಹಾಗಾಗಿ ನೀವೇ ನೋಡಿ ತಗೊಳ್ಳಿ. ಹೌದಾ? ಸರಿ ಆಯಿತು. ಸಿಡ್ಚಿ, ಇನ್ನು ಬೇರೆ ಬೇರೆ ಕಲೆಕ್ಷನ್ಸು, ಈ ಬಾರ್ಡರ್ ಡಿಸೈನ್ ಎಲ್ಲ ಬೇರೆ ಇರೋದು ತೋರಿಸಿ. ಹಾಂ ಮೇಡಮ್, ಇದೆ, ತೋರಿಸ್ತೀನಿ. ಮೇಡಮ್, ಇದು ನೋಡಿ, ಇದು ಬಾರ್ಡರ್ ಎಲ್ಲ ತುಂಬ ಜಾಸ್ತಿ ಇದೆ. ಅದು ಬೆಂಟೆಕ್ಸ್ ಬಾರ್ಡ್ರು ಮೇಲೆ ಕೆಳಗಡೆ ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಬರುತ್ತೆ. ಇದು ಫುಲ್ ಕವರ್ ಆಗುತ್ತೆ. ದೊಡ್ಡ ಬಾರ್ಡ್ರು ಇದೆ, ಸಣ್ಣ ಬಾರ್ಡ್ರು ಇದೆ. ನಿಮಗೆ ಇದರಲ್ಲಿ ಯಾವ ಥರ ಪ್ಯಾಟ್ರನ್ ಬೇಕು ಅಂತ ಹೇಳಿದ್ರೆ ನಾನು ಅದರಲ್ಲಿ ತೆಗೆದು ತೋರಿಸ್ತೀನಿ ಮೇಡಮ್. ನೋಡಮ್ಮ, ಇದು ಸೀರೆಗಳು ಚೆನ್ನಾಗಿದ್ದಾವೆ. ಅಂದರೆ ಇವಾಗ ಸೀಮಂತಕ್ಕೆ ಹಸಿರು ತಗೋಬೇಕಲ್ವಾ, ಈ ಮಧ್ಯದಲ್ಲಿ ಇದೆ ನೋಡು ಹಸಿರು ಕಲರು, ಇದು ಚೆನ್ನಾಗಿದೆ ಅಲ್ವೇನಮ್ಮ? ಚೆನ್ನಾಗಿದೆ. ತೆಗಿಯಪ್ಪ, ಇನ್ನೊಂದೆರಡು ಇದ್ರೆ ತೆಗಿ, ಚೆನ್ನಾಗಿರೋದು. ಮೇಡಮ್, ನಿಮಗೆ ಅಂತಲೇ ಹೊಸ ಹೊಸ ಡಿಸೈನ್ಗಳು ಈಗ ಹೊಸದಾಗಿ ಯಾವುದು ನಮ್ಮ ಶಾಪಿಗೆ ಬಂದಿತ್ತೋ ಅದನ್ನೇ ತೊಗೊಂಬಂದಿದ್ದೀನಿ. ನೋಡಿ ಮೇಡಮ್, ಇದು ಬ್ಲೂ ಕಲರ್ ಸ್ಯಾರಿ ಇದೆಯಲ್ಲ, ಇದು ಪ್ಯೂರ್ ಗೋಲ್ಡ್ ಜರಿನಲ್ಲೇ ಮಾಡಿರೋದು. ಇದು ತುಂಬ ಚೆನ್ನಾಗಿತ್ತು ಸ್ಯಾರಿ. ನಾನು ನಿಮಗೆ ಇಷ್ಟ ಆಗ್ಬೋದೇನೋ ಅಂತ ತೊಗೊಂಡು ಬಂದಿದ್ದೀನಿ. ನೋಡಿ ಇದು ಸ್ಯಾರಿ ಹೇಗಿದೆ ಅಂತ. ವಾವ್ ಅಮ್ಮ, ಈ ಸ್ಯಾರಿ ನೋಡು ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿದೆ. ಇದು ಕಲರು ಡಿಸೈನು ಎಲ್ಲ ಚೆನ್ನಾಗಿದೆ. ನೋಡಮ್ಮ ದೀಪ್ತಿ, ಗೀತಾ, ನೋಡಮ್ಮ ಈ ಸೀರೆ ಚೆನ್ನಾಗಿದೆಯಾ ಅಂತ. ಅದಕ್ಕೆ ನಿಜವಾಗ್ಲೂ ಈ ಸ್ಯಾರಿ ತುಂಬ ಚೆನ್ನಾಗಿದೆ. ನಿಮಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಕಲರು. ಇದನ್ನು ಫೈನಲ್ ಮಾಡಿಬಿಡಿ. ಚೆನ್ನಾಗಿದೆ. ಸರಿ ಅಮ್ಮ, ನನಗೆ ಇದೇ ಸೀರೆ ಇರಲಿ.
ಸರಿ ಸೆಡ್ಜಿ ಆಗಿದ್ರೆ ಹಾಗಾದರೆ ಬ್ಲೂ ಕಲರ್ ಸೀರೆ ನಮ್ಮ ಗೀತಂಗಾಯ್ತು. ಈಗ ದೀಪ್ತಿ, ನಿನಗೆ ಇದೇ ಥರ ಪ್ಯಾಟರ್ನಲ್ಲಿ ತಗೋತೀಯಾ ಅಥವಾ ಬೇರೆ ಥರ ತಗೋತೀಯಮ್ಮ? ಅಮ್ಮ, ನನಗಂತೂ ಈ ಸೆಕೆನಲ್ಲಿ ಹೆವಿ ಸ್ಯಾರಿಗಳೆಲ್ಲ ಉಡೋದಕ್ಕಾಗಲ್ಲ. ಒಂದು ಕೆಲಸ ಮಾಡು, ಇವಾಗ ಮೈಸೂರು ಸಿಲ್ಕ್ ಬಂದಿದೆಯಲ್ಲ, ಆ ಸ್ಯಾರೀಸು ತುಂಬ ಚೆನ್ನಾಗಿರುತ್ತಂತೆ. ಆ ಸ್ಯಾರೀಸು ಸರ್, ನೀವು ಮೈಸೂರು ಸಿಲ್ಕ್ ಸ್ಯಾರಿ ತಂದಿದ್ದೀರಾ? ಹಾಂ ಮೇಡಮ್, ಅದು ಇದೆ. ಹೋಗಪ್ಪ, ಅದು ಮೈಸೂರು ಸಿಲ್ಕ್ ಸ್ಯಾರಿಗಳಿದೆಯಲ್ಲ, ತಗೊಂಡ್ ಬಾ. ಸರಿ ಸರ್, ಆಯಿತು. ಅಮ್ಮ, ನೀವು ನೋಡಿ ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ಅದನ್ನೇ ತಗೊಳ್ಳಿ. ಅಯ್ಯೋ, ನನಗೆ ಯಾಕೆ ಸೀರೆ, ಮನೇಲಿ ಅಷ್ಟೊಂದು ಸೀರೆಗಳಿದ್ದಾವೆ, ಎಲ್ಲ ಏನಕ್ಕೆ ಇವಾಗ, ಯಾವುದಾದ್ರೂ ಅದನ್ನೇ ಉಟ್ಕೋತೀನಿ ಬಿಡು. ಅಯ್ಯೋ ಅಮ್ಮ, ಹಾಗಂದ್ರೆ ಹೇಗೆ? ತಗೊಳ್ಳಿ, ನಿಮ್ಗೆ ಇಷ್ಟ ಆಗಿದ್ದೊಂದು ಸೀರೆ ತಗೊಳ್ಳಿ ನನ್ನ ಕಡೆಯಿಂದ. ನೋಡೋಣ ಇರಮ್ಮ, ಇದರಲ್ಲಿ ಯಾವುದಾದ್ರೂ ಇಷ್ಟ ಆದರೆ ತಗೋತೀನಿ, ಇಲ್ಲಾಂದರೆ ಇರೋ ಸೀರೆನಲ್ಲೇ ಅಡ್ಜಸ್ಟ್ ಮಾಡ್ತೀನಿ ಬಿಡು. ಸರಿ ಸೇಡ್ಸಿ ಆಗಿದ್ರೆ ಆ ಬ್ಲೂ ಸ್ಯಾರಿ ಒಂದು ಪ್ಯಾಕ್ ಮಾಡಿ, ಅದು ನನ್ನ ಸೊಸೆ ಕೊಡೋದಕ್ಕೆ. ಅದು ಪ್ರೈಸ್ ಎಷ್ಟು ಹೇಳ್ತಾ ಇದ್ದೀರಾ? ಮೇಡಮ್, ಅದು ಪ್ಯೂರ್ ಜರಿ ಹಾಗೆ ಗೋಲ್ಡ್ ಥ್ರೆಡ್ಡಲ್ಲಿ ವರ್ಕ್ ಮಾಡಿರೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. 60,000 ಆಗುತ್ತೆ ಮೇಡಮ್. ಓ ಹೌದಾ, ಅಷ್ಟೇನಾ? ಹಾಂ ಸರಿ, ಆಯಿತು ಬಿಡಿ. ಹಾಂ ನೋಡಿ ಮೇಡಮ್, ಮೈಸೂರು ಸಿಲ್ಕ್ ಸ್ಯಾರಿ ಕೇಳಿದ್ರಲ್ಲ, ಇದು ಸಣ್ಣ ಬಾರ್ಡ್ರ್ ಇದೆ. ತುಂಬ ಲೈಟ್ ವೆಯ್ಟ್ ಇದೆ ಅಲ್ಲ, ಚೆನ್ನಾಗಿದೆ. ಎಲ್ಲಿ ಅಮ್ಮ, ಕೊಡಿ, ಇಲ್ಲಿ ನೋಡ್ತೀನಿ. ಹಾಂ, ಚೆನ್ನಾಗಿದೆ ಅಮ್ಮ. ಇದೇ ಡಿಸೈನ್ಸ್ ಎಲ್ಲ ಬೇರೆ ಬೇರೆ ಇರುತ್ತಲ್ಲ, ಈ ಗಂಡ ಬೇರುಂಡ ಆ ಥರದ್ದೆಲ್ಲ ಇಲ್ವಾ ಇವಾಗ? ಆ್ಯಕ್ಚುಲಿ ನಾನು ಅದು ಡಿಸೈನ್ ನಾನು ತಗೋಬೇಕು ಅಂತ ಅಂದ್ಕೊಂಡಿದ್ದೆ, KSICಗೇ ಹೋಗೋಣ ಅಂತ ಅಂದ್ಕೊಂಡೆ. ಬಟ್ ಏನು ಮಾಡಲಿ, ಬ್ಯುಸಿನಲ್ಲಿ ಶೆಡ್ಯೂಲ್ಸ್ ಎಲ್ಲ ಜಾಸ್ತಿ ಇರುತ್ತೆ, ಹಾಗಾಗಿ ನನಗೆ ಹೋಗೋದಕ್ಕೆ ಆಗಿಲ್ಲ. ಅದು ಅಲ್ಲದೆ ಬೆಳಿಗ್ಗೆನೇ ಹೋಗಿ ಕ್ಯೂನಲ್ಲಿ ಇರ್ತಾರಂತೆ ಎಲ್ಲ ಜನಗಳು ಸ್ಯಾರಿ ಪರ್ಚೇಸಿಂಗ್ ಅಂತಂದರೆ. ಎಲ್ಲ ಹೆಣ್ಮಕ್ಳಿಗೂ ಈ ಸೀರೆ ಅಂತಂದರೆ ಏನೋ ಒಂಥರ ಅಟ್ರಾಕ್ಷನ್ನು. ನಾನು ಅದು ತಗೋಬೇಕು ಅಂತ. ನನಗೂ ಅಷ್ಟೇ ಮೈಸೂರು ಸಿಲ್ಕ್ ಸ್ಯಾರಿ ತಗೋಬೇಕು ಅಂತ ಹೇಳಿಬಿಟ್ಟು, ಅದೇ ಗಂಡ ಬೇರುಂಡ ಡಿಸೈನ್ ಇದೆಯಲ್ಲ ಅದನ್ನೇ ತಗೋಬೇಕಂತ ತುಂಬ ದಿನದಿಂದ ಅನ್ಕೊತಾ ಇದ್ದೆ. ಆದರೆ KSICಗೆ ಹೋಗೋದಕ್ಕೆ ಆಗದೇ ಇರೋ ಕಾರಣ ನಾನು ತಗೊಳ್ಳೋದಕ್ಕೆ ಆಗಿಲ್ಲ. ನನ್ನ ಹತ್ರ ತುಂಬ ಕಲೆಕ್ಷನ್ಸ್ ಇದ್ದಾವೆ, ಬಟ್ ಆ ಡಿಸೈನ್ ಇರಲಿಲ್ಲ. ಓ ಹೌದಾ? ನನ್ನ ಹತ್ರ ಇದೆ ಮೇಡಮ್, ಅದು ಗಂಡ ಬೇರುಂಡ ಡಿಸೈನ್ ಇದೆ. ಅಲ್ಲದೆ ನಾವು KSICನಲ್ಲಿ ಯಾವ ರೀತಿ ಪ್ಯೂರ್ ಸೀರೆ ಕೊಡ್ತಾರೋ ಅದೇ ಥರ ನಮ್ಮದು ಪ್ಯೂರ್ ಸಿಲ್ಕೇನೇನೆ. ನಾವು ಆ ಥರ ಎಲ್ಲ ಇದು ಮಾಡಲ್ಲಮ್ಮ, ಬೇಕಿದ್ರೆ ಸಿಲ್ಕ್ ಮಾರ್ಕ್ ಕೂಡ ನಾವು ಹಾಕ್ಕೊಡ್ತೀವಿ. ನೋಡಿ ಮೇಡಮ್, ಇದು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಇದೇ ಟ್ರೆಂಡಿಂಗಲ್ಲಿರೋದು ಇವಾಗ. ಓ ಹೌದು ಕಣೆ ದೀಪ್ತಿ, ಎಷ್ಟು ಮೆತ್ತಗಿದೆ ನೋಡು ಇದು ಸೀರೆ. ತುಂಬ ಚೆನ್ನಾಗಿದೆ. ಹಾಂ ಅಜ್ಜಿ, ಈ ಥರ ಡಿಸೈನೇ ನಾನು ತುಂಬ ಹುಡುಕ್ತಾ ಇದ್ದೆ. ಕಲರು ಅಷ್ಟೇ ತುಂಬ ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ ನೋಡು ದೀಪ್ತಿ, ತಗೊಂಬಿಡು, ಅದನ್ನು ನೀನೇ ತಗೋ, ಚೆನ್ನಾಗಿದೆ, ಅದು ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ ಕಲರ್. ಸರಿ ಕಣಪ್ಪ, ಇದೇ ಥರದ್ದು ನನಗೊಂದು ಸೀರೆ ತೋರಿಸ್ಬಿಡಪ್ಪ. ಹಾಂ ಅಜ್ಜಿ, ಒಂದು ನಿಮಿಷ ತೋರಿಸ್ತೀನಿ. ನೋಡಿ ಅಜ್ಜಿ, ಇದು ಕಲರು ಅಷ್ಟೇ ತುಂಬ ಟ್ರೆಂಡಿಂಗಲ್ಲಿದೆ. ಕಲರ್ ತುಂಬ ಚೆನ್ನಾಗಿದೆ, ಬಾರ್ಡರ್ ಅಂತೂ ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ಇದನ್ನು. ಅಯ್ಯೋ, ಇದೇನಪ್ಪ ಇದು, ಹುಡುಗಿರು ಉಡೋ ಥರ ಐತೆ. ಇದು ನನಗೆ ಚೆನ್ನಾಗಿ ಕಾಣಿಸಲ್ಲ. ಗಂಗು, ನೋಡಮ್ಮ, ಇದು ಚೆನ್ನಾಗಿದೆ, ನೀನೇ ತಗೋ ಇದನ್ನು. ಇಲ್ಲ ಅಮ್ಮ, ನನಗೆ ಅದು ಅಷ್ಟು ಇಷ್ಟ ಆಗ್ತಾ ಇಲ್ಲ. ನಾನು ಕಂಚಿನಲ್ಲಿ ತಗೊಂಡ್ಬಿಡ್ತೀನಿ ಬಿಡು. ನನಗೆ ಮೈಸೂರು ಸಿಲ್ಕ್ ಸ್ಯಾರಿ ತುಂಬ ಏನೋ ಒಂಟಿ ಪಿನ್ ಮಾಡಬೇಕು ಅನಿಸುತ್ತೆ. ನನಗೆ ಅದು ಏನೋ ಕಂಫರ್ಟಬಲ್ ಅನಿಸಲ್ಲ ಅಮ್ಮ. ಎಲ್ಲಿಜಿ, ಆ ಸೀರೆ ಕೊಡಿ. ವಾವ್, ಈ ಕಲರ್ ಎಷ್ಟು ಚೆನ್ನಾಗಿದೆ ಅಮ್ಮ. ನಾನು ಇದು ಮತ್ತೆ ಇದು ಎರಡು ತಗೊಂತೀನಮ್ಮ. ಸರಿ ಕಣಮ್ಮ, ಆಯಿತು, ತಗೋ, ನಿನ್ಗೆ ಯಾವ್ದು ಬೇಕು ತಗೋ. ಸರಿ, ಹಾಗಾದರೆ ಸ್ಯಾರಿ ಪರ್ಚೇಸ್ ಆಲ್ಮೋಸ್ಟ್ ಮುಗ್ದಿದೆ. ಜ್ಯುವೆಲ್ರೀಸ್ ಎಲ್ಲ ತೋರಿಸಿದ್ರೆ ಇಲ್ಲೇ ಸೆಲೆಕ್ಟ್ ಮಾಡ್ಕೋತೀವಿ. ಹಾಂ ಸರಿ ಮೇಡಮ್, ತೋರಿಸ್ತೀನಿ.